ಒಂದು ವಾರದಿಂದ ನಾವೇನು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಇರಳ್ಳಿ ಎ ಕಾಲೋನಿಯಲ್ಲಿ ನಡೆದಂಥ ಒಂದು ಘಟನೆ. ಪಾಪ ಹುಡುಗನಿಗೆ ತುಂಬ ಆರೋಗ್ಯ ಸಮಸ್ಯೆಯಿಂದ 35 ಲಕ್ಷ ಹಣ ಖರ್ಚಾಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಆ ವಿಚಾರವನ್ನು ಮಾತಾಡೋದಕ್ಕೆ ಅವ್ರ ಹತ್ರ ತಿಳ್ಕೊಳ್ಳೋಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಸೊ ಅವರೇ ಇದ್ದಾರೆ ಇಲ್ಲಿ, ಅವ್ರ ತಂದೆ ತಾಯಿ, ಅವ್ರ ಮಗು ಇದೆ, ತುಂಬ ಕಷ್ಟದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಇಲ್ಲೇ ಇದ್ದಾರೆ. ಆಯಿತಾ ನಿಮ್ಮ ಹೆಸರು? ಸರ್ ಚೆಲುವಪ್ಪ ಅಂತ. ಸರ್ ಈಗ ನೀವೇನು ಮಗು ಅದೇನು ಯಾವ ಥರ ಕಾಯಿಲೆ ಏನು? ಸರ್ ಅವನು ಫಸ್ಟು ಸ್ಟಾರ್ಟಿಂಗು ಜ್ವರ, ಫುಲ್ಲು ಕಾಲು ನೋವು, ಆ ಥರ ಎಲ್ಲ ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೋ. ಅಲ್ಲಿಂದ ಅವರು ಬ್ಲಡ್ ಎಲ್ಲ ಚೆಕಪ್ ಮಾಡಿದ್ರು. ಬ್ಲಡ್ಡು ಫುಲ್ ಕಡಿಮೆ ಆಗಿಬಿಟ್ಟಿದೆ. ಇವನಿಗೆ ಬ್ಲಡ್ ಕೊಡಿಸಿ ಅಂತ ಹೇಳಿದ್ರು. ಆ ಬ್ಲಡ್ ಕೊಡಿಸ್ಬೇಕು ಅಂದ್ಬಿಟ್ಟು ಮೈಸೂರು ನಾರಾಯಣ ಹಾಸ್ಪಿಟ್ಲಿಗೆ ಹೋದೋ. ಅಲ್ಲಿ ಚೆಕಪ್ ಎಲ್ಲ ಮಾಡಿದ್ರು, ಸ್ಕ್ಯಾನಿಂಗ್ ಮಾಡಿದ್ರು. ಮಾಡಾದ್ಮೇಲೆ ಇವನಿಗೆ ಫುಲ್ಲು ಬ್ಲಡ್ ಕಡಿಮೆ ಆಗ್ಬಿಟ್ಟೈತೆ. ಬಾಡಿ ಒಳಗಿಂದ ಬ್ಲಡ್ಡು ಮೂಳೆ ಒಳಗಿಂದ ಉತ್ಪತ್ತಿ ಐತೆ ಇಲ್ಲ, ಇದನ್ನ ಬೆಂಗಳೂರಿಗೆ ರೆಫರ್ ಮಾಡ್ತೀನಿ ಅಂತ ಹೇಳಿದರು. ಬೆಂಗಳೂರು ನಾರಾಯಣ ಹಾಸ್ಪಿಟ್ಲಿಗೆ ಹೋದೋ. ಅಲ್ಲಿಂದ ರಿಪೋರ್ಟು ಎಲ್ಲ ಜರ್ಮನಿಗೆ ಅಂತ ಕಳಿಸ್ತೀನಿ ಅಂತ ಹೇಳಿದರು. 5 ತಿಂಗಳಾಯಿತು, ಜರ್ಮನಿಗೆ ರಿಪೋರ್ಟ್ ಬಂತು. ಇವನಿಗೆ ಮೂಳೆ ಒಳಗೆ ಬ್ಲಡ್ ಉತ್ಪತ್ತಿ ಐತೆ ಇಲ್ಲ, ತಲಸೇಮಿ ಅಂತ ಕಾಯಿಲೆ ಇದೆ. ಅದರಿಂದ ಇವನಿಗೆ ಬೋನ್ ಮ್ಯಾರೋ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಆವಾಗ ನಾವು ಎಷ್ಟು ಖರ್ಚಾಗುತ್ತೆ ಅಂತ ಕೇಳೋದಕ್ಕೆ 35 ಲಕ್ಷ ಅಂತ ಎಸ್ಟಿಮೇಟ್ ಕೊಟ್ಟವ್ರೆ. ಇವಾಗ ನಮ್ಮ ಹತ್ರ ಆಸ್ತಿ ಇಲ್ಲ, ಏನಿಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಾವು ಎಲ್ಲಿಂದ ದುಡ್ಡು ಸಾಲ ಮಾಡೋದು? ನಮಗೀಗ ಸ್ಕೂಲಿಂದ ಕಡೆಯಿಂದ ಆದಿತ್ಯನಿಗೆ ಸ್ಕೂಲವರು ನಮಗೆ 50,000 ರೂಪಾಯಿ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿದ್ರು. ನಮ್ಮ ಪಕ್ಕದ ಗ್ರಾಮದವ್ರು 30,000 ರೂಪಾಯಿ ದುಡ್ಡು ಹೆಲ್ಪ್ ಕೊಟ್ಟರು. ನಮ್ಮ ಗ್ರಾಮದವರು ಅಲ್ಪ ಸ್ವಲ್ಪ ಆಗ್ತಾಯಿದ್ದಾರೆ, ಹೆಲ್ಪ್ ಮಾಡ್ತಾಯಿದ್ದಾರೆ. ಇವಾಗ ನಾವು 35 ಲಕ್ಷ ಹೊಂದಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ದಾನಿಗಳು ಯಾರು ಇದ್ದರೆ ದಯವಿಟ್ಟು ಹೆಲ್ಪ್ ಮಾಡಿ. ಖಂಡಿತ ನಮ್ಮ ದಾನಿಗಳು, ನಮ್ಮ ಏನು ಜನ ನೋಡ್ತಾ ಇದ್ದಾರೆ, ಸಹಾಯ ಮಾಡೇ ಮಾಡ್ತಾರೆ. ಸೊ ಅದಾದಮೇಲೆ ಇವಾಗ ಅದು ಪೂರ್ಣ 35 ಲಕ್ಷ ಅದು ಏನೋ ಆದರೆ ಮಗು ಆರೋಗ್ಯ, ಆ ಮಗುನ 100% ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಡಾಕ್ಟ್ರು ಹೇಳಿದ್ದಾರೆ. ಓಕೆ, ಇದು ಡಾಕ್ಟ್ರ್ ಕಡೆಯಿಂದ ಅಲ್ಲಿ ಆಸ್ಪತ್ರೆ ಕಡೆ ಸ್ಪಾನ್ಸರ್ ಏನಾದರೂ ನಿಮ್ಗೆ ಏನಾದರೂ ದಾನಿಗಳು ಏನಾದರೂ ಇದ್ದರೆ ಆ ಥರ ಏನು ಮಾಡಿಲ್ಲ. ಓಕೆ ಸರ್, ಆಯಿತು. ಅಮ್ಮ, ನಿಮ್ಮ ಮಗು ಬಗ್ಗೆ ನೀವೇನು ಹೇಳ್ತೀರಮ್ಮ? ಅದೇ ಅವನಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು, 35 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ದಯವಿಟ್ಟು ಯಾರಾದರೂ ದಾನಿಗಳಿದ್ರೆ ಸಹಾಯ ಮಾಡಿ. ಅವನ್ನ ಈ ಗುಣದಿಂದ, ಈ ರೋಗದಿಂದ ವಾಸ ಮಾಡೋಕ್ಕೆ ನಮಗೆ ಸಹಾಯ ಮಾಡಿ. ಆಯ್ತು ಆಯ್ತು. ನಿಮ್ಮ ಹೆಸರಪ್ಪ? ಗಗನ್ಗೌಡ. ನೋಡಿ ಪ್ರಿಯ ವೀಕ್ಷಕರೇ, ಇವನೇ ಆ ಮಗು. ಈ ಮಗುವಿಗೆ ಈ ರೀತಿ ಕಾಯಿಲೆ ಇರೋದು. ಸೊ ಹಾಗಾಗಿ ದಯವಿಟ್ಟು ಈ ಮಗುವಿಗೆ ನೀವೆಲ್ಲರೂ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯನ ನೀವು ಮಾಡಲೇಬೇಕು. ಸಹಾಯ ಮಾಡಿ. ನೀವು ಯಾರು ಅಷ್ಟು ಇಷ್ಟು ಅಂತ ಏನಿಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಸಹಾಯ ಮಾಡಿ. ನಮ್ಮ ಕರ್ನಾಟಕದ ಜನ ಹೃದಯವಂತರು ಅಂತ ಎಲ್ರಿಗೂ ಗೊತ್ತಿದೆ, ಆಯಿತಾ? ಅದನ್ನು ನೀವು ಸಾಬೀತುಪಡಿಸಿ ಅಂತೇಳಿ ನಾನು ತುಂಬ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಆ ಮಗು ತಗೊಳ್ಳೋ ಮಾತ್ರೆಗಳು ನಿಮ್ಗೆ ತೋರಿಸ್ತೀನಿ. ಇಷ್ಟು ಮಾತ್ರೆಗಳು ಆ ಹುಡುಗನಿಗೆ ಒಂದು ತಿಂಗಳಿಗೆ ಇಷ್ಟು ಮಾತ್ರೆಗಳಾಗುತ್ತೆ. ಇಷ್ಟು ಮಾತ್ರೆಗೆ ಸುಮಾರು ಒಂದು 20-22 ಸಾವಿರ ಖರ್ಚಾಗುತ್ತೆ ಇವರಿಗೆ. ನೀವೆಲ್ಲ ದಾನಿಗಳು ಇದನ್ನು ನೋಡ್ತಾ ಇದ್ದರೆ, ಮತ್ತು ಮಗುವಿನ ರಿಪೋರ್ಟ್ಗಳು, ಪ್ರತಿಯೊಂದು ರಿಪೋರ್ಟ್ ಇದೆ ನೋಡಿ, ಆಯಿತಾ? ಎಷ್ಟು ಖರ್ಚಾಗಿದೆ ಪ್ರತಿಯೊಂದು ಇದ್ರದ್ದು ಹಾಕಿದ್ದಾರೆ, ಆಯಿತಾ? ಎಸ್ಟಿಮೇಟು ಇದು ಮುಂದೆ ಆಗಬೇಕು, ಎಷ್ಟು ಖರ್ಚಾಗುತ್ತೆ ಅದೊಂದು ಎಸ್ಟಿಮೇಟ್ ಇದ್ರಲ್ಲಿ ಹಾಕಿದ್ದಾರೆ, ಆಯಿತಾ? ಸೊ ಆ ಮಗುವಿನ ನೇಮು ಮತ್ತು ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಯಿತಾ? ಇಲ್ಲಿ ಗ್ರಾಮದವರು ಕೂಡ ಎಲ್ಲ ಪ್ರತಿಯೊಬ್ಬರು ಕೂಡ ಇವರಿಗೆ ಸಹಾಯ ಮಾಡಿದ್ದಾರೆ, ಇನ್ನೂ ಮಾಡ್ತಾಯಿದ್ದಾರೆ. ಇನ್ನೂ ಸಹಾಯ ಆಗಬೇಕು. ಪ್ರತಿ ತಿಂಗಳು 22,000 ರೂಪಾಯಿ ಬರೀ ಬ್ಲಡ್ಡಿಗೆ ಹೋಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಸರ್, ನಮ್ಮ ಕರ್ನಾಟಕದ ಜನ ಹೃದಯವಂತರು, ಅದಕ್ಕೆ ನಾವು ಹೇಳೋಕ್ಕೆ ಆಗಲ್ಲ. ಸೊ ನೀವೆಲ್ಲರೂ ಕೂಡ ಇದನ್ನು ನೀವು ತಿಳ್ಕೊಂಡು ಒಂದು ಸಹಾಯ ಮಾಡಿ ಅವ್ರಿಗೆ ಒಂದು ಆ ಮಗುವನ್ನು ಉಳಿಸ್ಕೊಡ್ಬೇಕು. ಮತ್ತೊಂದು ದಿನ ಈ ಇಂಟರ್ವ್ಯೂಗೆ ಬಂದ ಆ ಮಗು ಆರೋಗ್ಯವಾಗಿರಬೇಕು. ಆವಾಗ ನೀವೆಲ್ಲರೂ ಕೂಡ ಆ ಮಗು ಆರೋಗ್ಯವಾಗಿ ಇರೋದು ನೋಡಿ ಖುಷಿಪಟ್ಟು ಮತ್ತೆ ಹಾರೈಸಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ. ಮತ್ತು ನಾನು ಸರ್ಕಾರಕ್ಕೆ ಕೂಡ ಒಂದು ಮನವಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಸರ್ಕಾರದವರು ಇಂಥ ಒಂದು ಕುಟುಂಬಗಳಿಗೆ ಸಹಾಯ ಮಾಡಬೇಕು. ಯಾಕೆಂದರೆ ಸರ್ಕಾರದಲ್ಲಿ ತುಂಬ ಇದೆ, ಆಯಿತಾ? ಸರ್ಕಾರ, ಆರೋಗ್ಯ ಇಲಾಖೆಯವರು ಯಾರಿದ್ದಾರೆ, ಈ ಒಂದು ವಿಚಾರ ತಿಳಿದ್ರೆ ದಯವಿಟ್ಟು ಈ ಮಗುವಿಗೆ ಒಂದು ಸಹಾಯವನ್ನು ಮಾಡಿ. ಆ ಮಗುವಿನ ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಏನು ನಮ್ಮ ಆರೋಗ್ಯ ಇಲಾಖೆ ಇದೆಯಲ್ಲ, ಸುಧಾಕರ್ ಸರ್ ಅವ್ರಿಗೆ ಒಂದು ಮಾತನ್ನು ನಾನು ಇಲ್ಲಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ಮಗುವಿಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆಯಿಂದ, ನಿಮ್ಮ ಸರ್ಕಾರದ ಕಡೆಯಿಂದ ಸಹಾಯವನ್ನು ಮಾಡಿ. ಇದನ್ನು ಯಾರ್ಯಾರು ನೋಡ್ತಿದ್ದಾರೋ ಎಲ್ಲರೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕೈಲಿಂದ ಸಹಾಯ ಮಾಡೋಕ್ಕಾಗಲಿಲ್ವಾ, ಇದನ್ನು ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಇದನ್ನು 1 ರೂಪಾಯಿಂದ ಹಿಡಿದು 5 ರೂಪಾಯಿಂದ 10 ರೂಪಾಯಿಂದ ಹಿಡಿದು ನಿಮಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕಿ, ಆಯಿತಾ? ಈ ಮಗುನ ಉಳಿಸೋಣ, ಈ ಮಗುನ ಬದುಕಿಸ್ಕೊಳ್ಳೋಣ. ಎಷ್ಟೋ ಮಕ್ಕಳು ಉಳಿಸ್ಕೊಂಡಿದ್ದೀವಿ.
ಅದೇ ರೀತಿ ಈ ಮಗು ಕೂಡ ಒಂದು ದೇವರ ಮಕ್ಕಳು ಅಂತ ನಾವು ಅಂದ್ಕೊಂಡಾಗ ನಾವು ಇದನ್ನು ಉಳಿಸ್ಕೊಳ್ಳೋಣ ಅಂತೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬನ್ನಿ ಗಗನ್ ಕೂಡ ಓದ್ತಿರೋ ಶಾಲೆಗೆ ಹೋಗೋಣ. ಅಲ್ಲಿ ಅವರ ಶಾಲೆಯ ಟೀಚರ್ ಆ ಹುಡುಗನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈ ಹುಡುಗನೇನು ಗಗನ್ ಗೌಡ ಇದೆ, ಸ್ಕೂಲಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದೀನಲ್ಲ, ಅವನ ಆರೋಗ್ಯದ ಬಗ್ಗೆ ತುಂಬ ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಗಗನ್ ಕೂಡ ನಮ್ಮ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಓಕೆ ಮೇಡಮ್. ತುಂಬ ಚೂಟಿಯಾಗಿದ್ದಾನೆ. ಓಕೆ. ಅವನಿಗೂ ಈ ಥರದೊಂದು ಕಾಯಿಲೆ ಇದೆ ಅಂದರೆ ನಂಬಕ್ಕೆ ಆಗಲ್ಲ. ನಾವು ಎಲ್ಲ ಕಡೆಯಿಂದ ಹೆಲ್ಪ್ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರ ಪೇರೆಂಟ್ಸ್ ಎಲ್ಲ ಪ್ರಯತ್ನ ಮಾಡಿದಾಗಿಂದ ನಾವು ಎಲ್ಲ ಕಡೆ ಹೇಳ್ತಾ ಇದ್ದೀವಿ. ಫ್ರೆಂಡ್ಸ್ಗೆ ನಾವು ಸ್ಟೇಟಸ್ಗೆಲ್ಲ ಹಾಕ್ಕೊಂಡ್ವಿ. ಆಮೇಲೆ ಅವನಿಗೆ ಅದು ತಲೆ ಸೆಮಿಯಾ ಅಂತ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಅವನು ತುಂಬ ಚುಟಿಯಾಗಿದ್ದಾನೆ. ನಾರ್ಮಲ್ ಮಕ್ಕಳಷ್ಟೇ ಆಕ್ಟಿವ್ ಆಗಿರ್ತಾನೆ. ಕ್ಲಾಸಲ್ಲೂ ಕೂಡ ಕಲಿಸಿದ್ನ ತಕ್ಷಣ ಕಲ್ತ್ಕೋತಾನೆ. ಆದರೆ ಅವನಿಗೆ ನಿಯಮಿತವಾಗಿ ಸ್ಕೂಲಿಗೆ ಬರೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಟ್ರೀಟ್ಮೆಂಟು ಅದು ಇದು ಇರೋದ್ರಿಂದ ಅವನಿಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ನು ಎಲ್ಲ ಮಕ್ಕಳಿಗಿಂತನೂ ತುಂಬ ಚೂಟಿಯಾಗಿ ಒಬ್ಬ ಒಳ್ಳೆ ಪ್ರಜೆ ಆಗ್ತಾನೆ ಈ ಸಮಾಜಕ್ಕೆ ಅಂತ ಅನಿಸುತ್ತೆ. ಅವ್ನಿಗೆಲ್ಲರೂ ಸಪೋರ್ಟ್ ಮಾಡಬೇಕು. ನಮ್ಮ ವಿದ್ಯಾರ್ಥಿಗಳಿಂದ, ನಮ್ಮ ಸ್ಕೂಲ್ ಕಡೆಯಿಂದ ನಾವು ಆದಷ್ಟು ಸಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ನಾವು ಮಾಡ್ತೀವಿ. ಎಲ್ಲರೂ ಸಹಾಯ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಪ್ರತಿಯೊಬ್ಬರು ಸಹಾಯ ಮಾಡಿಲ್ಲ. ಅವ್ರ ಜೊತೆ ಓದಿ ಸಹಪಾಠಿಗಳು ಇವೆಲ್ಲ ಅವ್ರ ಜೊತೆ ಓದ್ತಿರೋದ? ನೀವೆಲ್ಲ ಏನು ಹೇಳ್ತೀರಾ ಹುಡುಗ ಗಗನ್ ಗೌಡನ ಬಗ್ಗೆ? ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತೀರಲ್ಲ? ಹಾಗೆ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಯ್ತಾ? ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ? ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ? ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ, ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ? ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಏಕೆ ಅಳುವೆ ಬಾಳಿನಲ್ಲಿ ನೋವ ಕಳಿವೆ? ದಾಹ ತರುವ ಕರುಳಿನಲ್ಲಿ ನಾನು ಬೆರೆವೆ. ಜೀವ ಕೊಡೋ ದೈವ ನಿನ್ನ ನಾನು ನಂಬಿದೆ, ಹಸಿವು ಕೂಡ ನಿನ್ನ ನೋಡಿ ಮಾಯವಾಗಿದೆ. ಇರಲಾರೆ ನಾ ಕ್ಷಣವು ನಿನ್ನ